ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಯಾರಿಗೆಲ್ಲ ಗೊತ್ತು ಹಾಗೇನೆ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ತೋರಿಸ್ತೀನಿ. ಇವಾಗ ಅದ್ರದ್ದು ಗೊಜ್ಜು ಮಾಡಬೇಕು, ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಅದು ಬೇರೆ ಥರನೂ ಮಾಡ್ತಾರೆ, ಬಟ್ ಸಿಕ್ಕಿರೋದು ಕಡಿಮೆ ಅಲ್ವಾ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಹೇಳಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಂತೂ ರಾತ್ರಿಯಿಂದ ಮಳೆ, ನಿನ್ನೆ ಸಂಜೆ ಸ್ಟಾರ್ಟ್ ಆಗಿದ್ದು, ಇನ್ನೂ ಮಳೆ ಬರ್ತಾನೇ ಇದೆ. ಬೆಳಗ್ಗೆ ಕೂಡ ಮಳೆಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಹಾಗೆ ಇಲ್ಲಿ ಫ್ಲವರ್ಸ್ ಎಲ್ಲ ಬಿಟ್ಟಿದೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ನಮ್ಮನೆ ಹತ್ರನೇ ತುಂಬ ಫ್ಲವರ್ಸ್ ಎಲ್ಲ ಬಿಟ್ಟಿದೆ. ಹೆಂಗೆ ಕಾಣಿಸ್ತಿದೆ ಅಂದರೆ, ಮಳೆ ಬೇರೆ ಬಂದಿದೆಯಲ್ಲ ನಿನ್ನೆಯಿಂದ, ಗಿಡದ ಮೇಲೆ ಮತ್ತು ಫ್ಲವರ್ಸ್ ಮೇಲೆಲ್ಲ ನೀರು ಹನಿ ಕೂತಿದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮಳೆ ಬಂದ ಕೂಡಲೇ ಎಲ್ಲ ಫ್ಲವರ್ಸ್ನೂ ಅರಳಿಬಿಡುತ್ತೆ ಬೇಗನೆ. ನೋಡೋಕ್ಕೂ ಕೂಡ ಮನೆ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಗೊತ್ತಾ. ಫುಲ್ಲು ನಮ್ಮ ಮನೆ ಸುತ್ತ ಇವಾಗ ಎಷ್ಟು ಹೂ ಬಿಟ್ಟಿದೆ ಅಂತ ಹೇಳಿದ್ರೆ ತುಂಬಾ ಬಿಟ್ಟಿದೆ. ಇವಾಗ ಪೂಜೆ ಮಾಡಬೇಕಿತ್ತು ಬೆಳಿಗ್ಗೆ, ಹಾಗಾಗಿ ನಾನು ಹೂನು ಹಾಗೇ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹಾಗಾಗಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಫ್ಲವರ್ಸ್ದು ಬಿಟ್ಟಿದೆ ಈ ಸಲ ಅಂತೂ. ಅಂದರೆ ನಿನ್ನೆ ಮೊನ್ನೆ ಎಲ್ಲ ಈಗ ಸ್ವಲ್ಪ ಮಳೆ ಬರ್ತಿದೆ ಅಲ್ವಾ, ಹಾಗಾಗಿ ಎಲ್ಲ ಫ್ಲವರ್ಸ್ ಕೂಡ ಬಿಡ್ತಿದೆ. ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮನೆ ಮುಂದೆ ಈ ಥರ ಫ್ಲವರ್ಸ್ ಎಲ್ಲ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಲ್ವಾ. ಇನ್ನೂ ದೇವ್ರಿಗೂ ಕೂಡ ಪೂಜೆ ಮಾಡಬೇಕಿತ್ತಲ್ವ, ಹಾಗಾಗಿ ನಾನು ಫ್ಲವರ್ಸ್ನ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಷ್ಟು ನನಗೆ ಇಷ್ಟ ಆಯಿತು, ಹಾಗಾಗಿ ಇಷ್ಟನ್ನ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನಾರ್ಮಲಾಗಿ ದಾಸವಾಳ ಹೂವು ಎಲ್ಲ ಬಿಡ್ತಿರುತ್ತಲ್ಲ, ಅದೆಲ್ಲ ತೆಕ್ಕೊಂಡಿಲ್ಲ. ಜಾಸ್ತಿ ಯಾವ್ದು ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ವ, ಅದನ್ನು ತೆಕ್ಕೊಂಡೆ ಅಷ್ಟೇ. ಈ ಟೈಮಲ್ಲಿ ದೇವ್ರ ಫೋಟೋಗೆಲ್ಲ ಎಷ್ಟು ಹೂವು ಆಗುತ್ತೆ ಅಂತ ಹೇಳಿದರೆ, ಮನೆ ಹತ್ರನೇ ತುಂಬ ಬಿಟ್ಬಿಡುತ್ತೆ, ಅದೇ ಸಾಕಾಗಿಬಿಡುತ್ತೆ ಫ್ಲವರ್ಸ್ ಎಲ್ಲ. ಅದಾದಮೇಲೆ ನಾನು ಎಳ್ನೀರಿಗೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಹಾಗೆಯೇ ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ದು ಎರಡನ್ನೂ ಕೂಡ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇವತ್ತು. ಒಂದೊಂದ್ಸಲಿ ಒಂದು ನಾನು ಸಬ್ಜಾ ಸೀಡ್ಸ್ನ ಮಾತ್ರ ಹಾಕ್ಕೊಳ್ತೀನಿ, ಇಲ್ಲ ಕೆಂಪು ಕಲ್ಲು ಸಕ್ಕರೆ ಮಾತ್ರ ಹಾಕ್ಕೊಳ್ತೀನಿ. ಬಟ್ ಇವತ್ತು ಎರಡನ್ನೂ ಕೂಡ ಸೇರಿಸ್ಕೊಂಡು ಎಳ್ನೀರಿಗೆ 1 ಗ್ಲಾಸ್ ಎಳ್ನೀರಾಗಿತ್ತು, ಅದನ್ನು ಕುಡಿದೆ ಬೆಳಿಗ್ಗೆ. ಅದಾದಮೇಲೆ ಟಿಫನ್ ಕೂಡ ಮಾಡಿದ್ದೀನಿ. ಇವಾಗ ಅದಾದಮೇಲೆ ನಾನು ಮನೆ ಹತ್ರನೇ ಮಾವಿನಕಾಯಿ ಗಿಡ ಎಲ್ಲ ಇತ್ತಲ್ವ, ಅದನ್ನು ನಮ್ಮಮ್ಮ ಕುಯ್ಕೊಂಬರೋಣ ಬಾ ಅಂತ ಹೇಳಿದರು, ಹಾಗಾಗಿ ಹೋಗಿದ್ದೆ. ತೋರಿಸ್ದೆ ಅಲ್ಲ ಆವಾಗಲೇ, ನಮ್ಮ ಮನೆ ಅಲ್ಲೇ ಇರೋದು, ಅದ್ರ ಸ್ವಲ್ಪ ಮೇಲೇ ಈ ಮರ ಎಲ್ಲ ಇದೆ. ಎಲ್ಲ ಮಾವಿನಕಾಯಿ ಸ್ವಲ್ಪ ಕಾಯಿ ಇದೆ ಇವಾಗ. ಅಂದರೆ ಬಲ್ತಿರುತ್ತೆ ಅಲ್ವಾ, ಅದನ್ನೆಲ್ಲ ಕುಯ್ಕೊಂಡು ಹೋಗಿಟ್ರೆ ಹಣ್ಣಾಗುತ್ತೆ ಬೇಗ ಅಂತ ಹೇಳಿಬಿಟ್ಟು ತೊಗೊಂಡೋಗೋಣ ಅಂತ ಬಂದಿದ್ವಿ. ಆಮೇಲೆ ಅದನ್ನು ನಮ್ಮಮ್ಮ ಎಲ್ಲ ಕೊಯ್ತಾಯಿದ್ರು, ನಾನು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇರುತ್ತೆ ಈ ಮಾವಿನಕಾಯಿ. ಯಾರಿಗೆಲ್ಲ ಗೊತ್ತಿರುತ್ತೆ ಕಮೆಂಟ್ ಮಾಡಿ. ಇದನ್ನು ನಾವು ಜೀರಿಗೆ ಮಾವಿನ ಹಣ್ಣು ಅಂತ ಹೇಳ್ತೀವಿ, ನಮ್ಮ ಸೈಡು ಜೀರಿಗೆ ಮಾವಿನ ಹಣ್ಣು ಅಂತ ಹೇಳ್ತೀವಿ. ಇದು ಟೇಸ್ಟೇ ಬೇರೆ ಥರ ಇರುತ್ತೆ. ಇವಾಗ ಎಲ್ಲ ಡಿಫ್ರೆಂಟ್ ಮಾವಿನ ಹಣ್ಣು ಇರುತ್ತಲ್ವ, ಅದರಲ್ಲಿ ಇದು ಒಂದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ, ಬಟ್ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ತಿನ್ನುವಾಗ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಅಭ್ಯಾಸ ಆದರೆ ಚೆನ್ನಾಗೇ ಇರುತ್ತೆ. ನಮಗೇನು ಅಂತ ಹೇಳಿದ್ರೆ, ಇದು ನೈಟ್ ಟೈಮಲ್ಲಿ ಇಲ್ಲ ಮಧ್ಯಾಹ್ನ ಯಾವುದೇ ಒಂದು ಟೈಮಲ್ಲಿ ಊಟ ಮಾಡಬೇಕಾದ್ರೆ ಇದನ್ನು ಕಟ್ ಮಾಡಿಕೊಂಡು ಒಂದು ಪೀಸ್ ಇಟ್ಕೊಂಡು ತಿಂದರೆ ಒಂಥರ ಊಟ ಚೆನ್ನಾಗಿ ಸೇರುತ್ತೆ, ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಮಾವಿನ ಹಣ್ಣು ಸೀಸನ್ ಅಂದರೆ ನಮ್ಮ ಮನೇಲಿ ಊಟಕ್ಕೆ ಜಾಸ್ತಿ ಮಾವಿನ ಹಣ್ಣು ಯೂಸ್ ಮಾಡ್ತೀವಿ. ಅಂದರೆ ಊಟದ ಜೊತೆ ತಿನ್ನೋದಕ್ಕೆ ಜಾಸ್ತಿ, ಹಾಗೆ ತಿನ್ನಲ್ಲ ನಾವು. ಊಟಕ್ಕೆ ಕಟ್ ಮಾಡ್ಕೊಂಬಿಟ್ಟು ಊಟದ ಜೊತೆ ತಿನ್ನೋದು, ನನಗೂ ಅದೇ ಥರ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಯಾವುದೇ ಮಾವಿನ ಹಣ್ಣಾಗಲಿ, ಇದು ಅಂತ ಅಲ್ಲ, ಶಾಪಿಂದ ತರೋದು ಕೂಡ ಊಟಕ್ಕೆ ನಂಗೆ ಇಷ್ಟ ಆಗೋದು. ಇನ್ನೂ ಸ್ವಲ್ಪ ಮಾತ್ರ ಕುಯ್ಕೊಂಡ್ವಿ ಅಷ್ಟೇ, ಮಳೆ ಕೂಡ ಬರ್ತಿತ್ತು ಸ್ವಲ್ಪ ಸಣ್ಣದಾಗಿ, ಹಾಗಾಗಿ ಇವಾಗ ನಾನೊಂದು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದೊಂದೇ ಹಣ್ಣಾಗಿದ್ದಿದ್ದು, ಮತ್ತೆಲ್ಲ ಕಾಯಿ ಆಗಿತ್ತು. ಇನ್ನೂ ಒಂದು ಹಣ್ಣಾಗಿತ್ತು, ಅದು ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ, ಬಟ್ ಇದೊಂದು ಹಣ್ಣಾಗಿತ್ತು, ಮತ್ತೆಲ್ಲ ಕಾಯಿ ಇತ್ತು. ಹಾಗಾಗಿ ಕವರಿಗೆ ಹಾಕ್ಕೊಂಡಿದ್ದೀನಿ, ಇದೊಂದು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಅದು ಹಣ್ಣಾಗಿತ್ತು ಅಂತ. ಅದಾದಮೇಲೆ ಅಲ್ಲೇ ನುಗ್ಗೆ ಸೊಪ್ಪು ಕೂಡ ಇತ್ತು, ನುಗ್ಗೆ ಮರ ಕೂಡ ಇತ್ತು, ಅದನ್ನೆಲ್ಲ ಕಟ್ ಮಾಡಿದ್ದಾರೆ, ಇನ್ನೂ ಚಿಗುರುತ್ತಿದೆ ಇವಾಗ. ಕೆಳಗಡೆನೇ ಎಲ್ಲ ಬಿಟ್ಟಿತ್ತು, ಅದನ್ನು ನಮ್ಮಮ್ಮ ಕೊಯ್ತಾಯಿದ್ರು. ಅದನ್ನು ಕೂಡ ಸ್ವಲ್ಪ ಮಾತ್ರ ತೊಗೊಂಡ್ರು, ಮತ್ತು ಎಂತಕ್ಕೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿದೆ, ನಾನೇ ಸಾಕು ಅಂತ ಹೇಳಿಬಿಟ್ಟು. ನೋಡಿ ಇಷ್ಟು ತೊಗೊಂಡ್ರು ಅಷ್ಟೇ, ಆಮೇಲೆ ನಾನು ಬೇಡ ಅಂತ ಹೇಳಿದೆ. ಇವಾಗ ನಾನು ಮಾವಿನ ಹಣ್ಣು ಗೊಜ್ಜು ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ಡಿಫ್ರೆಂಟಾಗಿ ಮಾಡ್ತಾರೆ, ಬಟ್ ನಾನು ಇದು ಸಿಕ್ಕಿದ್ದೆ ಒಂದು 5 ಹಣ್ಣು ಸಿಕ್ಕಿತ್ತು ಅಷ್ಟೇ. ಅದು ಪುಟಾಣಿಗಿರುತ್ತಲ್ಲ, ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ಇದನ್ನೇ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಮಾವಿನ ಹಣ್ಣು ನೋಡಿ ಇಷ್ಟೇ ಸಿಕ್ಕಿದ್ದು, ಜಾಸ್ತಿ ಏನು ಸಿಕ್ಕಿರಲಿಲ್ಲ. ಇಲ್ಲೇ ಇದನ್ನು ನಾವು ಕಾಡು ಮಾವಿನ ಹಣ್ಣು ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಗೊತ್ತಿದ್ದರೆ. ಇದು ತೋಟದಲ್ಲಿ ಮರ ಇದೆ, 2 ಮರ ಇರೋದು ಈ ಥರ ಮಾವಿನ ಹಣ್ಣಲ್ಲಿ ತೋಟದಲ್ಲಿದೆ. ಅಂದರೆ ನಮ್ಮ ತೋಟ ಅಂತ ಅಲ್ಲ,
ಕಾಡಲ್ಲಿದೆ. ಅದು ಹೆಂಗಂತ ಹೇಳಿದ್ರೆ ಈ ವರ್ಷ ಆ ಮರದಲ್ಲಿ ಹಣ್ಣು ಬಿಟ್ಟರೆ ನೆಕ್ಸ್ಟ್ ವರ್ಷ ಇರೋದಿಲ್ಲ, ಆಚೆ ನೆಕ್ಸ್ಟ್ ವರ್ಷ ಇರುತ್ತೆ. ಅಂದರೆ ಒಂದು ವರ್ಷ ಇದ್ದರೆ ಇನ್ನೊಂದು ವರ್ಷ ಇರಲ್ಲ, ನೆಕ್ಸ್ಟ್ ವರ್ಷ ಇರುತ್ತೆ ಆ ಥರ. ಇವಾಗ ಸಿಕ್ಕಿದ್ದು 5 ಮಾತ್ರ ನಮಗೆ. ಹಾಗಾಗಿ ಇವಾಗ ಅದನ್ನು ಗೊಜ್ಜು ಮಾಡ್ತಾಯಿದ್ದೀವಿ. ಈ ಊರಲ್ಲಿ ಯಾರೇ ಹೋದರೂ ತೊಗೊಬರ್ತಾರೆ. ಅವರೇ ತೊಗೊಂಡೋಗ್ಬೇಕು, ಅವ್ರದ್ದೇ ಮರ ಆ ಥರ ಏನಿಲ್ಲ. ಯಾರು ಬೇಕಾದರೂ ತೊಗೊಂಡೋಗ್ಬೋದು, ಯಾರಿಗೆ ಸಿಗುತ್ತೋ ಆ ಥರ. ಇವಾಗ ನಾನು ಅದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಇವಾಗ ಅದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೋಬೇಕು ಕ್ಲೀನಾಗಿ. ಮೇಲೆ ಎಲ್ಲದ್ರದ್ದು ಸಿಪ್ಪೆ ತೆಕ್ಕೊಬೇಕು. ಈ ಥರ ನಾನು ತೋರಿಸ್ತೀನಲ್ಲ, ಈ ಥರ ಎಲ್ಲ ಸಿಪ್ಪೆ ತೆಕ್ಕೋಬೇಕು. ಇವಾಗ ಎಲ್ಲದ್ರದ್ದು ಸಿಪ್ಪೆ ತೆಕ್ಕೊಂಡ್ಬಿಟ್ಟು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಸಿಪ್ಪೆ ತೆಕ್ಕೊಂಡ್ಬಿಟ್ಟು ಲಾಸ್ಟ್ ಇಯರ್ ನಮಗೆ ಎಷ್ಟು ಸಿಕ್ತಿತ್ತು ಅಂತ ಹೇಳಿದ್ರೆ, ಈ ಸಲ ಕಡಿಮೆ, ಅಂದರೆ ಲಾಸ್ಟ್ ಇಯರ್ ಇತ್ತಲ್ವ, ಹಾಗಾಗಿ ಈ ಸಲ ಕಡಿಮೆ. ಲಾಸ್ಟ್ ಇಯರ್ ಒಂದು 2 kg ಆ ಥರ ಸಿಕ್ತಿದ್ರೆ ಡೈಲಿ ಸಿಕ್ತಿತ್ತು. 1 kg ಇಲ್ಲ ಅರ್ಧ kg ಈ ಥರ ಸಿಕ್ತಿತ್ತು ಡೈಲಿ. ಬಟ್ ಈ ಇಯರಲ್ಲಿ ಕಡಿಮೆ ಇದೆ, ಹಾಗಾಗಿ ಜಾಸ್ತಿ ಏನು ಸಿಕ್ಕಿಲ್ಲ ಈ ಸಲ. ಬಟ್ ಇದ್ರ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಹಾಗೆ ತಿನ್ನೋಕ್ಕೂ ಕೂಡ ಎಷ್ಟು ಸೂಪರಾಗಿರುತ್ತೆ ಅಂತ ಹೇಳಿದ್ರೆ, ನನಗಂತೂ ಇಷ್ಟ ಆಗಿಬಿಡುತ್ತೆ ಇದು. ಇದನ್ನು ಯಾರು ತಿಂದಿರ್ತಾರೆ ಅವರಿಗೆ ಗೊತ್ತಿರುತ್ತೆ ಇದು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಇವಾಗ ನಾನು ಈ ಥರ ಎಲ್ಲ ಸಿಪ್ಪೆಯನ್ನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು. ಇವಾಗ ಅದನ್ನು ಕ್ಲೀನಾಗಿ ಹಾಗೆ ಕೈಯಲ್ಲಿ ನೋಡಿ ಹೆಂಗೆ ಮಾಡ್ಕೊಳ್ತಾ ಇದ್ದೀನಿ, ಈ ಥರ ಮಾಡ್ಕೋಬೇಕು. ಏನು ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಬೇಡಿ, ಇದು ಮಾಡೋದೇ ಈ ಥರ. ಹಾಗಾಗಿ ಆಮೇಲೆ ನಾನು ಸಣ್ಣದಾಗಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಜೀರಿಗೆ ಮೆಣಸು ಅಂತ ಹೇಳ್ತೀವಿ, ನಿಮಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ತುಂಬ ವೀಡಿಯೋಲಿ ತೋರಿಸಿದ್ದೀನಿ ಆ ಗಿಡನೂ ಕೂಡ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ಈ ಥರ ಜೀರಿಗೆ ಮೆಣಸು ಇಷ್ಟೇ ಚಿಕ್ಕ, ದೊಡ್ಡ ಆಗೋದಿಲ್ಲ, ತುಂಬಾ ಖಾರ ಇರುತ್ತೆ ಮಾತ್ರ. ಒಂದು ಮೆಣಸಿನ್ಕಾಯಿ ಇಷ್ಟು ಖಾರ ಇರುತ್ತೆ ಅಂತ ಹೇಳಿದ್ರೆ, ಆಮೇಲೆ ಅದು ದೊಡ್ಡ ಆಗೋದಿಲ್ಲ. ಈಗ ನಾನು ಕೆಂಪು ಮೆಣಸಿನ್ಕಾಯಿ ತೋರಿಸ್ತೀನಿ ನೋಡಿ, ಹಾಗೆ ಆಗಿಬಿಡುತ್ತೆ ಅಷ್ಟೇ, ಅದು ದೊಡ್ಡ ಆಗೋದಿಲ್ಲ. ಇದನ್ನು ಒಣಗಿಸಿ ಪೌಡರ್ ಕೂಡ ಮಾಡಿ ಇಟ್ಕೊಳ್ತಾರೆ. ಮೀನು ಸಾಂಬಾರಿಗೆಲ್ಲ ಈ ನಮ್ಮ ಸೈಡಲ್ಲಿ ಇದನ್ನು ತುಂಬ ಹಾಕ್ತಾರೆ. ಖಾರ ಆಗುತ್ತೆ ಜಾಸ್ತಿ, ಒಂಚೂರು ಹಾಕಿದ್ರೆ ಸಾಕು ಅಂತ ಹೇಳಿಬಿಟ್ಟು. ಆಮೇಲೆ ಅದನ್ನು ನಾನು ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಯಾಕಂದರೆ ಮಾವಿನ ಹಣ್ಣು ಇದ್ದಿದ್ದು ಕಡಿಮೆ ಮತ್ತು ಖಾರ ಆಗಿಬಿಡುತ್ತೆ ಜಾಸ್ತಿ ಅಂದ್ಬಿಟ್ಟು 3 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇಷ್ಟೇ ಹಾಕೋದು ಇದಕ್ಕೆ. ಆಮೇಲೆ ಇನ್ನೊಂದು ಸಲ ಕ್ಲೀನಾಗಿ ಕೈಯಲ್ಲೇ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಅನ್ನ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಹಾಕ್ಕೋಬೋದು, ಯಾವುದೇ ಒಂದು ಸಾಂಬಾರು ಮತ್ತು ಅನ್ನ, ಅದಾದಮೇಲೆ ಸೈಡಲ್ಲಿ ಮಾವಿನ ಹಣ್ಣು ಇಷ್ಟಿದ್ರೆ ಸಾಕು. ಬಟ್ ನಾನಿವತ್ತು ಇದರಲ್ಲೇ ತಿಂತಾಯಿದ್ದೀನಿ. ಇದರಲ್ಲೂ ಕೂಡ ತಿನ್ಬೋದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರನೂ ಮಾಡ್ಬೋದು. ಆಮೇಲೆ ಖಾರ ಎಲ್ಲ ಹಾಕಿ ಮಾಡ್ತಾರೆ ಒಗ್ಗರಣೆ ಕೊಟ್ಬಿಟ್ಟು ನಾರ್ಮಲಾಗಿ, ಆ ಥರನೂ ಮಾಡ್ಬೋದು. ಇನ್ನೊಂದು ಸಲ ಮಾವಿನ ಹಣ್ಣು ಸಿಕ್ಕಿದ್ರೆ ನಾನು ಆ ಥರ ಕೂಡ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಬಟ್ ಸಿಕ್ಕಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಿದ್ರೆ ನಾನು ಆ ರೆಸಿಪಿನೂ ತೋರಿಸ್ತೀನಿ. ಒಗ್ಗರಣೆ ಹಾಕಿಬಿಟ್ಟು ಖಾರ ಎಲ್ಲ ಹಾಕಿ ಗೊಜ್ಜು ಥರ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸಿಕ್ಕಿದ್ರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಮಾವಿನ ಹಣ್ಣು ಹಾಕ್ಕೊಂಡು ಊಟ ಕೂಡ ಮಾಡಿ ಆಯಿತು. ಇವಾಗ ಇನ್ನು ಸಂಜೆಗೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೆ. ದೋಸೆಗೆ ಕ್ಯಾರೋಟ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದು, ಅದಾದಮೇಲೆ ಹಪ್ಪಳ, ಆಮೇಲೆ ಒಂದು ಮಾವಿನ ಹಣ್ಣು, ಆಮೇಲೆ ಸೌತೆಕಾಯಿ ಸೊಪ್ಪಿನ ಸಾಂಬಾರು, ಇಷ್ಟು ನೈಟ್ ಊಟ ಆಗಿತ್ತು. ಇಲ್ಲಿ ಹಳ್ಳಿ ಅಂದರೆ ಹೆಂಗಂದರೆ ಎಲ್ಲ ಥರ ಸಿಗುತ್ತೆ. ಸೊಪ್ಪಾಗಿರ್ಬೋದು, ಮಾವಿನ ಹಣ್ಣು, ಹಸಿಮೆಣಸಿನ್ಕಾಯಿ, ಪ್ರತಿಯೊಂದು. ಇದಕ್ಕೆ ಹಳ್ಳಿ ಲೈಫ್ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಹಲಸಿನ ಹಣ್ಣು ಸಿಗುತ್ತೆ, ಕಳಲೆ ಸಿಗುತ್ತೆ, ಮಶ್ರೂಮ್ ಸಿಗುತ್ತೆ, ಆಮೇಲೆ ಏಡಿ ಎಲ್ಲ ಸಿಗ್ತಾ ಇರುತ್ತೆ. ಇನ್ನು ಮಳೆಗಾಲದಲ್ಲಂತೂ ಬೆಸ್ಟ್ ಅಂತ ಹೇಳ್ಬೋದು. ಮಾವಿನ ಹಣ್ಣು ಪ್ರತಿಯೊಂದು ಸಿಗ್ತಿರುತ್ತೆ, ಏನಾದರೂ ಒಂದು. ಆವಾಗ ನಮಗೆ ಖುಷಿ ಆಗುತ್ತೆ ಏನಾದರೂ ಸಿಕ್ಕಿದ್ರೆ ಆ ಥರ ಎಲ್ಲ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.